ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಕೋವಿಡ್ ಹಗರಣ ತನಿಖೆ ನಡೆಸಲು ಕ್ಯಾಬಿನೆಟ್ ಉಪ ಸಮಿತಿ ಮೇಲೆ ನಂಬಿಕೆ ಇಲ್ಲದೆ ಎಸ್ಐಟಿ ತನಿಖೆಗೆ ವಹಿಸಿದ ರಾಜ್ಯ ಸರ್ಕಾರ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಲೇವಡಿ. ಗಗನಕ್ಕೇರಿದ ಈರುಳ್ಳಿ ಬೆಳ್ಳುಳ್ಳಿ ದರಗಳು. ಹಾಡ ಹಗಲಿನಲ್ಲೇ ಗ್ರಾಹಕರ ಸೋಗಿನಲ್ಲಿ ಬಂದ ಮುಸುಕುದಾರಿ. ಸಾವಿರಾರು ರೂಪಾಯಿ ಮೌಲ್ಯದ ಬೆಳ್ಳುಳ್ಳಿ ಮೂಟೆ ಕದ್ದು ಪರಾರಿ. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಕ್ಷೇತ್ರದಲ್ಲಿ ಅಭಿವೃದ್ಧಿ ಯೋಜನೆಗಳಿಗೆ ಹಿನ್ನಡೆ. ಕಾಂಗ್ರೆಸ್ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ. ಗೌರಿಬಿದನೂರು ತಾಲೂಕು ನ್ಯಾಮಗುಂಡು ಗ್ರಾಮ ಪಂಚಾಯಿತಿಯಲ್ಲಿ 15ನೇ ಹಣಕಾಸು ಯೋಜನೆಯಲ್ಲಿ ಅವ್ಯವಹಾರ. ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಲೋಕಾಯುಕ್ತಕ್ಕೆ ದೂರು. ವಾರ್ತೆಗಳ ವಿವರ. ಕೋವಿಡ್ ಸಮಯದಲ್ಲಿ ಅಂದಿನ ಬಿಜೆಪಿ ಸರ್ಕಾರವು ಭ್ರಷ್ಟಾಚಾರ ನಡೆಸಿದ್ದು, ಈ ಬಗ್ಗೆ ತನಿಖೆ ನಡೆಸಲೇಬೇಕೆಂದು ರಾಜ್ಯ ಕಾಂಗ್ರೆಸ್ ಸರ್ಕಾರವು ಉಪಮುಖ್ಯಮಂತ್ರಿ ನೇತೃತ್ವದಲ್ಲಿ ಕ್ಯಾಬಿನೆಟ್ ಉಪ ಸಮಿತಿ ಹೆಸರಲ್ಲಿ ಸಮಿತಿ ಮಾಡಿತ್ತು. ಅವರ ಮೇಲೆಯೂ ನಂಬಿಕೆ ಇಲ್ಲದಂತೆ ಈಗ ಎಸ್ಐಟಿಗೆ ಪ್ರಕರಣ ವರ್ಗಾವಣೆ ಮಾಡಲು ಹೊರಟಿದೆ. ಅವರು ಯಾವ ತನಿಖೆನಾದರೂ ಮಾಡಿಸಲಿ, ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಿಸಲಿ ಎಂದು ಸರ್ಕಾರಕ್ಕೆ ತಿರುಗೇಟು ನೀಡಿದರು. ಚಿಕ್ಕಬಳ್ಳಾಪುರ ತಾಲೂಕು ಗೇರಹಳ್ಳಿಯಲ್ಲಿ ಶ್ರೀ ಸಾಯಿ ಕೃಷ್ಣ ಚಾರಿಟಬಲ್ ಟ್ರಸ್ಟ್ನಿಂದ ಪ್ರಾರಂಭಿಸಿರುವ ಶುದ್ಧ ನೀರು ಘಟಕಕ್ಕೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಇತ್ತೀಚೆಗೆ ಗ್ರಾಮದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ವೆಂಕಟರಮಣ ಸ್ವಾಮಿ ದೇವಾಲಯ ಜೀರ್ಣೋದ್ಧಾರ ಮಾಡಲಾಗಿತ್ತು. ಆ ದೇವಾಲಯಕ್ಕೂ ಭೇಟಿ ನೀಡಿ ದರ್ಶನ ಪಡೆದ ಡಾಕ್ಟರ್ ಕೆ ಸುಧಾಕರ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ, ನಿನ್ನೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೋವಿಡ್ ಅಕ್ರಮ ತನಿಖೆಯನ್ನ ಎಸ್ಐಟಿಗೆ ವರ್ಗಾಯಿಸುವ ತೀರ್ಮಾನ ತೆಗೆದುಕೊಂಡಿದ್ದರ ಬಗ್ಗೆ ತೀವ್ರ ಟೀಕೆ ಮಾಡಿದ್ದು, ಸರ್ಕಾರಕ್ಕೆ ಉಪಮುಖ್ಯಮಂತ್ರಿ ಮೇಲೇನೆ ನಂಬಿಕೆ ಇಲ್ಲ ಅಂತ ಕಾಣುತ್ತೆ, ಅದಕ್ಕೆ ಎಸ್ಐಟಿಗೆ ಒಪ್ಪಿಸಿದ್ದಾರೆ ಎಂದು ಲೇವಡಿ ಮಾಡಿದ್ರು. 7 ಜನರು ಒಳಗೊಂಡಂತ 7 ಪ್ರಭಾವಿ ಸಚಿವರು ಒಳಗೊಂಡಂತ ಮಾನ್ಯ ಉಪಮುಖ್ಯಮಂತ್ರಿಗಳ ನೇತೃತ್ವದ ಅಧ್ಯಕ್ಷತೆಯನ್ನು ಮಾಡಿ ಅಲ್ಲಿ ಒಂದು ಸಬ್ ಕಮಿಟಿಯನ್ನು ಮಾಡಿದ್ದಾರೆ, ಕ್ಯಾಬಿನೆಟ್ ಸಬ್ ಕಮಿಟಿ. ಅದು ಮಾಡಿ ಎಲ್ಲ ಒಂದು 15 ದಿವಸನೋ 1 ತಿಂಗಳು ಆಯ್ತನೋ ಗೊತ್ತಿಲ್ಲ. ಮತ್ತೆ ಅದರ ನಡುವೆ ಈಗ ಮತ್ತೆ SITಗೆ ಕೊಡಬೇಕು ಅಂತ ನಿನ್ನೆ ನಿರ್ಣಯ ಮಾಡಿದ್ದಾರೆ. ಕ್ಯಾಬಿನೆಟ್ ಸಬ್ ಕಮಿಟಿ ಪ್ರಮುಖವಾಗಿರುವಂಥದ್ದ ಅಥವಾ ಅವ್ರ ಮೇಲೆ ನಂಬಿಕೆ ಅಷ್ಟಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗಿದ್ದಂಗೆ ಕಾಣಿಸ್ತಾ ಇಲ್ಲ. ಅದಕ್ಕೋಸ್ಕರ ಈಗ SIT ಕೊಟ್ಟಿದ್ದಾರೆ ಅಂತ ನನಗನ್ಸುತ್ತೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ನಡೆದ ಒನಕೆ ಓಬವ್ವ ಜಯಂತಿಗೆ ಜನಪ್ರತಿನಿಧಿಗಳ ಗೈರು ಹಾಜರಿ ಬಗ್ಗೆ ಛಲವಾದಿ ಸಂಘಟನೆ ಆಕ್ರೋಶ ವ್ಯಕ್ತಪಡಿಸಿದರ ಬಗ್ಗೆ ಮಾತನಾಡಿ, ನಾನು ಆಗ ಆಸ್ಟ್ರೇಲಿಯಾದಲ್ಲಿದ್ದೆ. ನನಗೆ ಆ ಜನಾಂಗದ ಬಗ್ಗೆ ಅಪಾರ ಗೌರವವಿದೆ. ಶಾಸಕರಾಗಿದ್ದಾಗ ಎಲ್ಲ ಕಾರ್ಯಕ್ರಮಗಳಿಗೂ ಅಟೆಂಡ್ ಮಾಡುತ್ತಿದ್ದೆ. ಈಗ ಇರೋ ಸರ್ಕಾರದ ಜನಪ್ರತಿನಿಧಿಗಳು ಅಟೆಂಡ್ ಆಗಬೇಕಿತ್ತು, ಅವರು ನಿರ್ಲಕ್ಷ್ಯ ಮಾಡಿದ್ದು ಸರಿಯಲ್ಲ ಎಂದರು. ಇವತ್ತು ಫಿಲ್ಟರ್ ಓಪನಿಂಗ್ ಮಾಡಿದ್ರು. ಸುಮಾರು ವರ್ಷಗಳಿಂದ ಇಲ್ಲಿ ನೀರು ಕುಡಿಯೋಕೆ ನೀರಿಗೆ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾ ಇದ್ವಿ. 25 ರೂಪಾಯಿ ಕೊಟ್ಟು ತರಬೇಕಾಗಿತ್ತು. ಇಲ್ಲೇ ತಗೋಬೇಕಾದ್ರೆ 30 ರೂಪಾಯಿ ಅಂಗಡಿಗಳಲ್ಲಿ. ಈಗ 5 ರೂಪಾಯಿಗೆ ಸಿಗ್ತಾ ಇದೆ ಅಂದರೆ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಸಾಹೇಬರಿಂದ ಸಿಗ್ತಾ ಇರೋದು. ಅದರಿಂದ ಜಾಸ್ತಿ ಅನುಕೂಲ ಇದೆ ಎಲ್ಲರಿಗೂ. ಮುದುಕರು ಎಲ್ಲ ಹೋಗಿ ತರೋದು ಕಷ್ಟ, ತುಂಬ ಕಷ್ಟ ಆಗ್ತಾ ಇತ್ತು. ಅಂದರೆ ಈಗ ತುಂಬ ಉಪಯೋಗ ಆಗಿದೆ. ನೀರಿನ ಘಟಕ ಚೆನ್ನಾಗಾಗಿದೆ. ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣ ಸ್ವಾಮಿ, ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ. ತರಕಾರಿ ಬೆಲೆಗಳು ಆಗಾಗ ಏರುಪೇರು ಆಗುತ್ತಲೇ ಇರುತ್ತೆ. ಏರಿಕೆಯಾದ ತರಕಾರಿಗಳ ಮಾರಾಟದಲ್ಲೂ ತಾಕಲಾಟ ನಡೆಯುತ್ತಿದೆ. ಅದರ ಮಧ್ಯೆ ಈರುಳ್ಳಿ ಬೆಳ್ಳುಳ್ಳಿ ದರ ಏರಿಕೆಯಾದ ಬೆನ್ನಲ್ಲೇ ಹಾಡ ಹಗಲೇ ಅಂಗಡಿ ಮಾಲೀಕರ ಎದುರೇ ಬೆಳ್ಳುಳ್ಳಿ ಕಳ್ಳತನ ಮಾಡಿದ ಘಟನೆ ಇಂದು ಚಿಕ್ಕಬಳ್ಳಾಪುರ ನಗರದಲ್ಲಿ ನಡೆದಿದೆ. ಹೌದು, ತರಕಾರಿ ಅಂಗಡಿಗಳಲ್ಲಿ ದರಗಳ ಏರುಪೇರು ಆಗುತ್ತಲೇ ಇರುತ್ತೆ. ಸದ್ಯ ಈರುಳ್ಳಿ ಬೆಳ್ಳುಳ್ಳಿ ದರಗಳು ಗಗನಕ್ಕೇರಿತು. ಈರುಳ್ಳಿ ಕೆಜಿಗೆ 50ರಿಂದ 60 ರೂಗಳಾಗಿದ್ರೆ ಬೆಳ್ಳುಳ್ಳಿ ಕೆಜಿಗೆ 400 ರು ಗಡಿ ದಾಟಿದೆ. ಇದೇ ವೇಳೆ ಬೆಳ್ಳುಳ್ಳಿ ಕಳ್ಳತನಗಳು ಹೆಚ್ಚಾಗಿವೆ.
ಇವತ್ತು ಚಿಕ್ಕಬಳ್ಳಾಪುರ ಬಜಾರ್ ರಸ್ತೆಯಲ್ಲಿರುವ ಅಂಗಡಿಯೊಂದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಕೊಂಡುಕೊಳ್ಳಲು ಗ್ರಾಹಕ ಸೋಗಿನಲ್ಲಿ ಬಂದ ಮುಸುಕುಧಾರಿ ಕಳ್ಳನೊಬ್ಬ ಮೊದಲು ಗಾಡಿಗೆ 2 ಮೂಟೆ ಬೆಳ್ಳುಳ್ಳಿ ತುಂಬಿಸಿ ಈರುಳ್ಳಿ ಕೊಡುವಂತೆ ಹೇಳಿದ್ದಾನೆ. 100 ಕೆಜಿ ಈರುಳ್ಳಿ ಕೊಡುವಂತೆ ಹೇಳಿ ಅದನ್ನ 10 ಕೆಜಿ ಪ್ರತ್ಯೇಕ ಮಾಡಿಕೊಡುವಂತೆ ಆಕೆಯನ್ನ ಯಾಮಾರಿಸಿ ಬೆಳ್ಳುಳ್ಳಿ ತೆಗೆದುಕೊಂಡು ಪರಾರಿಯಾಗಿದ್ದಾನೆ. ತರಕಾರಿ ವ್ಯಾಪಾರಿ ಕೂಡಲೇ ಪೊಲೀಸರಿಗೆ ದೂರು ನೀಡಿದ್ದು ಪೊಲೀಸರು ಬರುವಷ್ಟರಲ್ಲಿ ಕಳ್ಳ ಸ್ಥಳದಿಂದ ಕಾಲ್ಕಿತ್ತಿದ್ದಾನೆ. ಹೇಳಿಲ್ಲ, 3 ಜನ ಬಂದಿದ್ರಪ್ಪ ವ್ಯಾಪಾರಿಗೆ. ಬಂದು ಕೇಳಿದ್ರು, ಹೆಂಗಕ್ಕ ಬೆಳ್ಳುಳ್ಳಿ ಹೆಂಗೆ, ಈರುಳ್ಳಿ ಹೆಂಗೆ ಅಂತ ಕೇಳಿದ್ರು. 60 ರೂಪಾಯಿ ಈರುಳ್ಳಿ, 400 ರೂಪಾಯಿ ಬೆಳ್ಳುಳ್ಳಿ ಕೆಜಿ ಹೇಳಿದೆ. 320 ಮಾಡ್ಕೊಂಡು ಕೊಡಕ್ಕ ಅಂದರು. ಅಪ್ಪ ಅಷ್ಟು ಲಾಭ ಇಲ್ಲ ಅಂದೆ. ಏನೋ ಒಂದು ರೇಟ್ ಮಾಡಿಕೊಡಕ್ಕ ಅಂದರು. ಆಯ್ತು ಹಾಕ್ಕೊಳ್ರಪ್ಪ, ಒಂದು 10 ರೂಪಾಯಿ ಹೆಚ್ಚು ಕಡಿಮೆ ಅಂದೆ ನಾನು. ಆಮೇಲೆ ತೂಕ ಇಸ್ಕೊಂಡ್ರು. 2 ಮೂಟೆ ಬೆಳ್ಳುಳ್ಳಿ ಕೆಂಪಕ್ಕೆ ಹಾಕ್ಕೊಂಡ್ರು. ಈರುಳ್ಳಿ ಎಲ್ಲ ಅಕ್ಕ 200 ಕೆಜಿ ಕೇಳಿದ್ದವರು. ಒಂದೇ ಸಲ ಮೂಟೆ ಇಕ್ತೀರಿ ಅಂದರೆ ಬೇಡಕ್ಕ, ನಾವು ಬೇರೆ ಕೊಡ್ಬೇಕು ಯಾರಿಗೋ, 10 ಕೆಜಿ ಹಾಕಕ್ಕ, ಬೇರೆ ಬೇರೆ ಹಾಕಕ್ಕ ಅಂದರು. ಬೇರೆ ಬೇರೆ ಕೇಳಿ ಹಾಕ್ತಾ ಇದ್ದೆ, ತೂಕ ಹಾಕ್ತಾ ಇದ್ದೆ. ಎತ್ತಿ ಇಕ್ಕೊಂಡ್ರು. ಇದು ಎತ್ತಿ ಇಕ್ಕೊತಾ ಇದ್ದಂಗೆ ಯಾಮರ್ಸ್ಬಿಟ್ಟು ನನ್ನ 2 ಮೂಟೆ ಬೆಳ್ಳುಳ್ಳಿ ಎತ್ಕೊಂಡು ಹೊರಟೋಗಿದ್ದಾರೆ ಆಟಕ್ಕೆ ಹಾಕ್ಕೊಂಡು. ನಾನು ಮುಂದೆ ನೋಡ್ಕೊಂಡು ಹಾಕ್ತಾನೆ ಇದ್ದೀನಿ. ಟಂಪ ಅಡ್ಡ ಇಕ್ಸಿದ್ದು. ಆ ಟಂಪ ಮುರುಗೆಲ್ಲಿ ಎತ್ಕೊಂಡು ಬಂದು ಹಿಂದೆಗೆ ಎತ್ಕೊಂಡೋಗಿ ಸಂತೆ ಮಾರ್ಕೆಟಲ್ಲಿ ಹಿಂದೆಗೆ ಎತ್ಕೊಂಡು ಹೊರಟೋಗಿದ್ದಾರೆ. ನಿಮಗೆ ಎಷ್ಟು ಲಾಸ್ ಆಗಿದೆ? ಕರೆಕ್ಟಾಗಿ 40,000 ಲಾಸ್ ಆಗಿದೆ. ಅಮಾಯಕ ವ್ಯಾಪಾರಿಗಳನ್ನೇ ಟಾರ್ಗೆಟ್ ಮಾಡಿ ಈ ರೀತಿಯ ಮೋಸ ಮಾಡುವವರ ಬಗ್ಗೆ ಎಚ್ಚರಿಕೆಯಿಂದ ಇರಿ. ಇವತ್ತು ನನಗಾಗಿದ್ದು ನಾಳೆ ನಿಮಗೂ ಆಗುತ್ತೆ. ಅದು ಹಾಡ ಹಾಗಲೇ ಈ ರೀತಿ ನಡೆದಿರುವುದು ಇಡೀ ಮಾರುಕಟ್ಟೆಯನ್ನೇ ಬೆಚ್ಚಿ ಬೀಳಿಸಿದೆ. ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರಾಜ್ಯದಲ್ಲಿ ಚಾಲ್ತಿಯಲ್ಲಿರುವ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕುಂಠಿತವಾಗಿದ್ದರೂ ಸಹ ತಾಲೂಕಿನಲ್ಲಿ ಕೆಲ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಿದ್ದೇವೆ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಿಳಿಸಿದರು. ಶೋಭಿಸಿದ್ದಾರೆ. ಇವರೆಲ್ಲರಿಗೂ ಸಹ ಗುಡಿಬಂಡೆ ತಾಲೂಕಿನ ಬೀಚಗಾನಹಳ್ಳಿ ಗ್ರಾಮದಲ್ಲಿ ಕಂದಾಯ ಇಲಾಖೆ ಮತ್ತು ತಾಲೂಕು ಪಂಚಾಯಿತಿ ವತಿಯಿಂದ ಆಯೋಜಿಸಿದ್ದ ಸಾರ್ವಜನಿಕ ಕುಂದುಕೊರತೆ ಸಭೆಯನ್ನ ಉದ್ಘಾಟಿಸಿ ಮಾತನಾಡಿದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು, ನಿಜ ಹೇಳಬೇಕಾದ್ರೆ ರಾಜ್ಯದಲ್ಲಿ ಗ್ಯಾರಂಟಿಗಳು ಚಾಲ್ತಿಯಲ್ಲಿದ್ದು ಹೆಚ್ಚಿನ ಹಣ ಗ್ಯಾರಂಟಿಗಳಿಗೆ ಬಳಕೆಯಾಗುತ್ತಿರುವುದರಿಂದ ಅಭಿವೃದ್ಧಿ ಕೆಲಸಗಳು ಕುಂಠಿತಗೊಂಡಿವೆ. ಆದರೂ ಸಹ ನಾನು ನನ್ನ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡುತ್ತಿದ್ದೇನೆ ಎಂದರು. ಇನ್ನು ವೃದ್ಧಾಪ್ಯ ವೇತನ, ಪಡಿತರ ಚೀಟಿಗಳು, ಪಾವತಿ ಖಾತೆ ಸೇರಿ ಇತರೆ ಸಮಸ್ಯೆಗಳಿರುವವರ ಮನೆ ಬಾಗಿಲಿಗೆ ಅಧಿಕಾರಿಗಳನ್ನ ಕರೆತಂದಿದ್ದು ತಮ್ಮ ಸಮಸ್ಯೆಗಳನ್ನ ಸ್ಥಳದಲ್ಲೇ ಪರಿಹರಿಸಿಕೊಳ್ಳಬಹುದು ಎಂದರು. ನಮ್ಮ ಬೀಚಗಾನಹಳ್ಳಿಯಲ್ಲಿ ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸ್ವಲ್ಪ ಕೆಳಗೆ ಈ ಜನಸ್ಪಂದನ ಕಾರ್ಯಕ್ರಮ ಬಡವರ ಪಾಲಿಗೆ ನಿಜವಾಗ್ಲೂ ವರದಾನ ಅಂತ ನಾನಂತೂ ಭಾವಿಸಿದ್ದೀನಿ. ಯಾಕಂದರೆ ಇವತ್ತು ನಾವು ನೋಡಿದ್ವಿ, ಸುಮಾರಕ್ಕೂ 400ಕ್ಕಿಂತ ಹೆಚ್ಚು ಅರ್ಜಿಗಳು ನಮಗೆ ಬಂದಿದೆ. ಜಾಸ್ತಿ ನಿವೇಶನ, ಮನೆ, ದರ್ಖಾಸ್ತಲ್ಲಿ ಜಮೀನು ಮಂಜೂರು, ಪೋಡಿ, ದುರಸ್ತಿ, ರೇಷನ್ ಕಾರ್ಡು, KEB ಸಮಸ್ಯೆಗಳು, ಮನೆ ಮೇಲೆ ಲೈನ್ ಆಗಿದ್ದ KEB ಸಮಸ್ಯೆಗಳು, ಮತ್ತು ಹೊಲಗಳಿಗೆ ರಸ್ತೆ ಬಿಡಿಸುವಂಥ ಅರ್ಜಿಗಳು, ಹೀಗೆ ಹಲವಾರು ಅರ್ಜಿಗಳು ಇವತ್ತು ಬಂದಿದೆ. ತಹಶೀಲ್ದಾರ್ ಸಿಗ್ಬತ್ವುಲ್ಲಾ ಮಾತನಾಡಿ, ಅಣ್ಣ ತಮ್ಮಂದಿರ ಗಲಾಟೆಗಳು ಸೇರಿ ಇತರೆ ಸಮಸ್ಯೆಗಳಿಂದ ಪಾವತಿ ಖಾತೆ ಮಾಡಿಸಿಕೊಳ್ಳಲು ಆಗದೇ ಇದ್ದು ಎಲ್ಲರೂ ಒಗ್ಗೂಡಿ ಪಾವತಿ ಖಾತೆಗಳನ್ನು ಮಾಡಿಸಿಕೊಳ್ಳಿ. ಅತಿವೃಷ್ಟಿ ಮತ್ತು ಅನಾವೃಷ್ಟಿಗಳು ಆದಾಗ ಸರ್ಕಾರದಿಂದ ಪರಿಹಾರ ನೀಡಲಾಗುತ್ತದೆ. ಅಂತಹ ಸಮಯದಲ್ಲಿ ಪರಿಹಾರ ಪಡೆದುಕೊಳ್ಳಲು ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಸಭೆಯಲ್ಲಿ ಇಲಾಖೆಯ ಅಧಿಕಾರಿಗಳು ತಮ್ಮ ಇಲಾಖೆಗಳಲ್ಲಿ ಸಿಗುತ್ತಿರುವ ಸವಲತ್ತುಗಳ ಬಗ್ಗೆ ತಿಳಿಸಿಕೊಟ್ಟರು. ಸಭೆಯಲ್ಲಿ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಆರೋಗ್ಯ ಇಲಾಖೆ, ಸಿಡಿಪಿಒ ಇಲಾಖೆ, ಅರಣ್ಯ ಇಲಾಖೆ ಸೇರಿ ಇತರೆ ಇಲಾಖೆಗಳಿಂದ ಅಂಗಡಿ ಮಳಿಗೆಗಳನ್ನು ತೆರೆಯಲಾಗಿತ್ತು. ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯಿಂದ ಅರ್ಹ ರೈತರಿಗೆ ಯಂತ್ರೋಪಕರಣಗಳನ್ನು ಶಾಸಕರು ವಿತರಿಸಿದರು. ಇನ್ನು ಈ ವೇಳೆ ತಾಲೂಕು ಪಂಚಾಯಿತಿ ಇಒ ಹೇಮಾವತಿ, ಬೀಚಗಾನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಾಂತಮ್ಮ ಮಹದೇವಪ್ಪ, ಉಪಾಧ್ಯಕ್ಷ ರಮೇಶ್, ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಕೇಶವರೆಡ್ಡಿ, ತೋಟಗಾರಿಕಾ ಸಹಾಯಕ ನಿರ್ದೇಶಕ ಕೃಷ್ಣಮೂರ್ತಿ ಮತ್ತಿತರರು ಹಾಜರಿದ್ದರು. ಆಲ್ಮೋಸ್ಟ್ ಇವತ್ತು ಹೆಚ್ಚು ಕಮ್ಮಿ ಒಂದು 100ಕ್ಕೂ ಹೆಚ್ಚು ಪೆನ್ಷನ್ಸ್ ಕೊಟ್ಟಿದ್ದೀವಿ. 31 ರೇಷನ್ ಕಾರ್ಡು ಕೊಟ್ಟಿದ್ದೀವಿ. ಮನೆ ವರ್ಕ್ ಕಾರ್ಡ್ಗಳು ಹೆಚ್ಚು ಕಮ್ಮಿ 100ಕ್ಕೂ ಹೆಚ್ಚು ವರ್ಕ್ ಕಾರ್ಡ್ಸ್ ಕೊಟ್ಟಿದ್ದೀವಿ. ಮ್ಯಾಕ್ಸಿಮಮ್ ಆವತ್ತಿಗೆ ಕ್ಲಿಯರ್ ಮಾಡೋಕ್ಕೆ ನೋಡ್ತಾ ಇದ್ದೀವಿ. ಇನ್ನು ಕೆಲವು ಅರ್ಜಿಗಳು ಉಳಿತಾ ಇದೆ. ಅದನ್ನು ಸ್ಟಾನ್ ಆಫ್ ಒಂದು ವರ್ಷದಿಂದ 45 ದಿವಸದಲ್ಲಿ ಕ್ಲಿಯರ್ ಮಾಡೋಂಥ ಕೆಲಸ. ಮಂಜುನಾಥ್, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತಿದೆ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ.
ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ಕಾವೇರಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಸಂಪರ್ಕಿಸಿ ಅಡ್ಗಲ್ ಪಾತೂರ್ ಆಮರೇಶ್, ಕಾವೇರಿ ಬೋರ್ವೆಲ್ ಏಜೆನ್ಸಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಾಕಾಸು ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಗೌರಿಬಿದನೂರು ತಾಲೂಕಿನ ಡಿಪಾಳ್ಯ ಹೋಬಳಿ ನ್ಯಾಮಕೊಂಡ್ಲು ಗ್ರಾಮ ಪಂಚಾಯಿತಿಯಲ್ಲಿ 2023-24ನೇ ಸಾಲಿನ 15ನೇ ಹಣಕಾಸು ಯೋಜನೆಯಲ್ಲಿ ಅಕ್ರಮ ನಡೆದಿರುವ ಬಗ್ಗೆ ಗ್ರಾಮ ಪಂಚಾಯಿತಿ ಸದಸ್ಯರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಹಾಗೂ ಲೋಕಾಯುಕ್ತಕ್ಕೆ ದೂರು ನೀಡಿದ್ದಾರೆ. ತಿರುಗಿ వచ్చి 40 ಲಕ್ಷ ಡ್ರಾ ಇಲ್ಲಿ ಅದು ಮಾకు ಲೆಕ್ಕಡತ್ತೆ ಯಾವನ್ ಬೇಕೋ ಕೇಳ್ಕೊ ಹೋಗುವಾನೆ. ಗೌರಿಬಿದನೂರು ತಾಲೂಕಿನ ಡಿಪಾಳ್ಯ ಹೋಬಳಿ ನ್ಯಾಮಕೊಂಡ್ಲು ಗ್ರಾಮ ಪಂಚಾಯಿತಿಯಲ್ಲಿ 2023-24ನೇ ಸಾಲಿನಲ್ಲಿ 15 ಹಣಕಾಸು ಯೋಜನೆಯಲ್ಲಿ ಅಕ್ರಮ ನಡೆದಿದೆ ಎಂದು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಸದಸ್ಯರಾದ ನವೀನ್ ಕುಮಾರ್ ಮತ್ತು ಸದಸ್ಯರಾದ ನಾರಾಯಣಸ್ವಾಮಿ ವಿ ಶ್ರೀನಿವಾಸ ರೆಡ್ಡಿರವರು ಆರೋಪಿಸಿದ್ದಾರೆ. ಪಂಚಾಯಿತಿಯಲ್ಲಿ ಪಿಡಿಒ ವೆಂಕಟೇಶ್ ಸುಮಾರು 15 ಲಕ್ಷ ರೂಪಾಯಿಗಳು ಅಕ್ರಮವೆಸಗಿದ್ದು, ಈ ಬಗ್ಗೆ ಸದಸ್ಯರಾದ ನಾವು ಪ್ರಶ್ನಿಸಿದಾಗ ನೀವು ಇದನ್ನು ಕೇಳಬಾರದು, ನಾನು ಪಿಡಿಒ ಆಗಬೇಕಾದ್ರೆ ಎಷ್ಟು ಹಣ ಖರ್ಚಾಗಿದೆ ಗೊತ್ತಾ ಎಂದು ಹಾರಿಕೆ ಉತ್ತರ ನೀಡುತ್ತಾರೆ. ಅಧಿಕಾರಿಗಳಾಗಿ ನೀವು ಈ ರೀತಿ ಮೋಸ ಮಾಡುವುದು ಸರಿಯಲ್ಲ ಎಂದು ಕೇಳಿದಾಗ ನಮ್ಮನ್ನು ಏಕವಚನದಲ್ಲಿ ನಿಂದಿಸಿ ನೀವು ಏನು ಮಾಡಿಕೊಳ್ಳುತ್ತೀರೋ ಮಾಡಿಕೊಳ್ಳಿ ಎಂದು ಮರ್ಯಾದೆ ಕೊಡದೆ ನಿಮಗೆ ಮಾಡಲು ಕೆಲಸವಿಲ್ಲ, ನಮಗೆ 100 ಕೆಲಸಗಳಿವೆ ಎಂದು ಹೊರಟು ಹೋಗುತ್ತಾರೆ. ಇಂತಹ ಬೇಜವಾಬ್ದಾರಿ ಅಧಿಕಾರಿಗಳಾದ ಅಕ್ರಮದ ಬಗ್ಗೆ ತನಿಖೆ ನಡೆಸಿ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕೆಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಹಾಗೂ ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ನಮ್ಮ ಪಂಚಾಯಿತಿಯಲ್ಲಿ ಪಿಡಿಒನ ಹೋಗಿ ಲೆಕ್ಕ ಜಾಸ್ತಿ ಇರೋದಕ್ಕೆ ನೀನು ಯಾವನು ಕೇಳೋಕ್ಕೆ ನಾನು ಇವಾಗ ಹೇಳ್ಕೊತೀನಿ, ಅವ್ರಿಗೆ ಹೇಳ್ಕೊತೀನಿ ಅಂತ ಏಕವಚನದಲ್ಲಿ ಮಾತಾಡಿದ್ದೇನೆ. ಸದಸ್ಯರೆಲ್ಲ ಅಲ್ಲೇ ಇದ್ದರು. ಅದೇ ಥರ ನಮ್ಮ ಸದಸ್ಯರ ಶ್ರೀನಿವಾಸ ರೆಡ್ಡಿನ ಸಮೇತ ಏನೋ ಮಾಡ್ಕೊ ಹೋಗ್ರಿ, ನೀವು ಏನು ಬೇಕೋ ಮಾಡ್ಕೊ ಹೋಗ್ರಿ, ನಾನು ಲೆಕ್ಕಗಳು ಹೇಳಲ್ಲ ಅಂತ ಅಂದಿದ್ದಾರೆ. ಅದಕ್ಕೋಸ್ಕರ ಅವ್ರನ್ನ ಬೇರೆ ಕಡೆ ವರ್ಗಾವಣೆ ಮಾಡಿ ಮೊನ್ನೆ ಸಹ ಇಒ ಅವ್ರಿಗೆ ನಾವು ಅರ್ಜಿ ಸಮೇತ ಕೊಟ್ಟಿದ್ದೀವಿ. 5 ದಿವಸ ಆಗಿದ್ವಿ. ಯಾವುದೇ ಥರದ ಇಒ ಸಾಹೇಬ್ರು ಅವ್ರಿಗೆ ರೆಸ್ಪಾನ್ಸ್ ತಗೊಂಡಿಲ್ಲ. ದಯವಿಟ್ಟು ಅವ್ರನ್ನ ನಮಗೆ ಸಹಾಯ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಮಹಿಳೆಯರಿಗೆ ಸ್ವಾವಲಂಬಿಗಳಾಗಿ ಬದುಕಲು ವಿವಿಧ ರೀತಿಯ ಸಾಲಗಳನ್ನು ನೀಡಿ ಮಹಿಳೆಯರಿಗೆ ಕೈ ಹಿಡಿದಿದ್ದ ಸಂಸ್ಥೆ ಆದರೆ ಹಲವು ಭ್ರಷ್ಟಾಚಾರ ರಾಜಕೀಯಕ್ಕೆ ಬಲಿಯಾಗಿ ಇಂದು ಅದೇ ಸಂಸ್ಥೆ ಮಹಿಳೆಯರಿಂದಲೇ ಹಿಡಿ ಶಾಪ ಹಾಕಿಸಿಕೊಳ್ಳುವಂತಹ ಸ್ಥಿತಿಗೆ ಬಂದಿದೆ. ಮಹಿಳೆಯರಿಗೆ ಸಾಲ ಇರಲಿ, ಬ್ಯಾಂಕ್ನಲ್ಲಿ ಇಟ್ಟಿದ್ದ ಠೇವಣಿ ಕೂಡ ನೀಡಿದ ಬ್ಯಾಂಕ್ ವಿರುದ್ಧ ಮಹಿಳೆಯರು ಹಾಗೂ ರೈತರು ತಿರುಗಿ ಬಿದ್ದಿದ್ದಾರೆ. ಡಿಸಿಸಿ ಬ್ಯಾಂಕ್ ಎದುರು ಕುಳಿತು ಪ್ರತಿಭಟನೆ ಮಾಡುತ್ತಿರುವ ಮಹಿಳೆಯರು.
ಡಿಸಿಸಿ ಬ್ಯಾಂಕ್ ಅಧಿಕಾರಿಗಳ ಕುತಂತ್ರವನ್ನ ಎಳೆ ಎಳೆಯಾಗಿ ಬಿಚ್ಚಿಡುತ್ತಿರುವ ಸ್ತ್ರೀಶಕ್ತಿ ಮಹಿಳಾ ಸ್ವಸಹಾಯ ಗುಂಪಿನ ಮಹಿಳೆಯರು. ಮತ್ತೊಂದೆಡೆ ಡಿಸಿಸಿ ಬ್ಯಾಂಕ್ಗೆ ಚುನಾವಣೆ ನಡೆಸಿ ಬ್ಯಾಂಕ್ ಅನ್ನು ಉಳಿಸುವಂತೆ ಪ್ರತಿಭಟನೆ ಮಾಡುತ್ತಿರುವ ರೈತರು. ಈ ಎಲ್ಲ ದೃಶ್ಯಗಳು ನಮಗೆ ಕಂಡು ಬಂದಿದ್ದು ಕೋಲಾರದಲ್ಲಿ. ಹೌದು, ಕೋಲಾರ ಚಿಕ್ಕಬಳ್ಳಾಪುರ ಸಹಕಾರ ಕೇಂದ್ರ ಬ್ಯಾಂಕ್ ಅಂದ್ರೆ ಡಿಸಿಸಿ ಬ್ಯಾಂಕ್ ನಿತ್ಯ ಒಂದಿಲ್ಲೊಂದು ವಿಷಯಗಳಿಗೆ ಸುದ್ದಿಯಾಗುತ್ತಿದೆ. ಇತ್ತೀಚೆಗಷ್ಟೇ ಅವ್ಯವಹಾರ ಹಾಗೂ ಹಣ ದುರುಪಯೋಗ ಹಿನ್ನೆಲೆಯಲ್ಲಿ ಸುಮಾರು 8 ಜನ ಬ್ಯಾಂಕ್ ವ್ಯವಸ್ಥಾಪಕರು ಹಾಗೂ ಸೂಪರ್ವೈಸರ್ಗಳು ಅಮಾನತಾಗಿದ್ದರು. ಈ ಬೆನ್ನಲ್ಲೇ ಕೋಲಾರ ತಾಲೂಕು ಉತ್ತೂರು ಹೋಬಳಿ ವ್ಯಾಪ್ತಿಯ ಮಹಿಳಾ ಸಂಘಗಳು ಬ್ಯಾಂಕ್ ಎದುರು ಪ್ರತಿಭಟನೆ ಮಾಡಿದರು. ಉತ್ತೂರು ಹೋಬಳಿ ವ್ಯಾಪ್ತಿಯ ಮಹಿಳಾ ಸಂಘಗಳಿಗೆ ಸಾಲ ನೀಡುವುದಾಗಿ ನಂಬಿಸಿ ಸುಮಾರು 70 ರಿಂದ 80 ಸಾವಿರದವರೆಗೆ 300 ಸಂಘಗಳಿಂದ ಠೇವಣಿ ಹಣವನ್ನು ಸಂಗ್ರಹಿಸಿ ಸುಮಾರು 2 ವರ್ಷ ಕಳೆದರೂ ಇದುವರೆಗೂ ಯಾವುದೇ ಸಾಲವನ್ನು ನೀಡದೆ ಮಹಿಳೆಯರಿಗೆ ವಂಚನೆ ಮಾಡಿದ್ದಾರೆ. ನಮ್ಮ ಠೇವಣಿ ಹಣವನ್ನು ಇಷ್ಟು ದಿನಗಳವರೆಗೆ ಹಾಗೆಯೇ ಇಟ್ಟುಕೊಂಡಿದ್ದಾರೆ. ಕೂಡಲೇ ನಮ್ಮ ಠೇವಣಿ ಹಣವನ್ನು ವಾಪಸ್ಸು ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಪ್ರತಿ ತಿಂಗಳ ಥರ ನಾವು ಸಾಲನೂ ಕಟ್ಕೊಂಡು ಹೋಗಿದ್ದೀವಿ. ಮತ್ತು ಅವರು ಬಾಂಡ್ ಕೊಟ್ಟಿರ್ತಾರೆ ನಮಗೆ 25,000 ರೂಪಾಯಿ ಬಾಂಡು, 4,75,000 ರೂಪಾಯಿ ಒಂದು ಸಂಘಕ್ಕೆ ಕೊಟ್ಟಿರ್ತಾರೆ. 10 ಜನಕ್ಕೂ ಸೇರಿ 25,000 ರೂಪಾಯಿ ಬಾಂಡನ್ನ ನಮ್ಗೆ ಕೊಟ್ಟಿರ್ತಾರೆ. ಟೋಟಲಿ 5 ಲಕ್ಷ ರೂಪಾಯಿ ಸಾಲ. ನಾವು ಸಾಲನ ತೀರಿಸಿರ್ತೀವಿ. ಸಾಲ ತೀರಿಸಿದಾದ್ಮೇಲೆ ಮತ್ತೆ ರಿಟರ್ನ್ ಕೇಳ್ತೀವಿ, ಸಾಲ ಬೇಕು ಅಂತ ಹೇಳ್ಬಿಟ್ಟು. ಸಾಲ ಅವ್ರು ಕೊಡೋದಿಲ್ಲ. ಇವತ್ತು ಬನ್ನಿ ನಾಳೆ ಬನ್ನಿ ಅಂತ ಹೇಳ್ಕೊತ ಬರ್ತಾರೆ. ಆಮೇಲೆ ಸರಿ ಇವ್ರು ನಮ್ಗೆ ನಂಬಿಕೆ ಹೋಗುತ್ತೆ, ಇವರು ಸಾಲ ಕೊಡೋದಿಲ್ಲ ಅನ್ನೋ ನಮ್ಗೆ ನಂಬಿಕೆ ಹೋಯಿತು. ನಾವು ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ ಬಾಂಡು ಏನಿದೆ ನಿಮ್ಗೆ ಕೊಟ್ಟಿರ್ತಕ್ಕಂಥ ಬಾಂಡು ಜೊತೆಗೆ ನಮಗೆ ನಾವು ಠೇವಣಿ ಮಾಡಿದ್ದೀವಲ್ಲ ಒಂದು 50,000 ರೂಪಾಯಿ ಡೆಪಾಸಿಟ್ ರಿಟರ್ನ್ ಮಾಡಿ ಅಂತಂದಾಗ ನಿಮ್ಮ ಹಣ ಇಲ್ಲ, ನಿಮ್ಮ ಹಣ ಕಾರ್ಯದರ್ಶಿ ಅಂತ ಒಂದು ವಿಜಯ್ ಕುಮಾರ್ ಅವರು ಗುಳು ಮಾಡ್ಕೊಂಡಿದ್ದಾರೆ, ನುಂಗಿ ನೀರು ಕೊಡ್ತಿದ್ದಾರೆ. ನೀವು 2 ವರ್ಷ ಆದಮೇಲೆ ಬನ್ನಿ, 3 ವರ್ಷ ಆದಮೇಲೆ ಬನ್ನಿ ಅಂತಂದಾಗ ನಾವು ಏನಾದರೂ ಸಾಲ ತಗೊಂಡು ಇನ್ನು ಉತ್ತೂರು ಸೊಸೈಟಿಯ ವಡಗೂರು ಶಾಖೆಯಲ್ಲಿ ಹಿಂದಿನ ಸಿಒ ವಿಜಯ್ ಕುಮಾರ್ ಅವರು ಸುಮಾರು 116 ಮಹಿಳಾ ಸಂಘಗಳಿಂದ 1.35 ಕೋಟಿ ಹಣವನ್ನು ಸಂಗ್ರಹಿಸಿ ಬ್ಯಾಂಕ್ಗೆ ಕಟ್ಟದೆ ಸ್ವಂತಕ್ಕೆ ದುರುಪಯೋಗ ಮಾಡಿಕೊಂಡಿದ್ದಾರೆ. ಇನ್ನು ರಾಜಕೀಯ ಪ್ರತಿಷ್ಠೆಗಳಿಂದ ಬ್ಯಾಂಕ್ ಅಧೋಗತಿಗೆ ಹೋಗುತ್ತಿದ್ದು ಮಹಿಳೆಯರು ಮತ್ತು ರೈತರು ಬೀದಿಗೆ ಬೀಳುವಂತಹ ಪರಿಸ್ಥಿತಿಗೆ ಬಂದಿದೆ ಎಂದು ಆರೋಪಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕೋಳಿ ಮತ್ತು ಹೂವನ್ನ ತಂದು ರೈತರು ವಿನೂತನ ಪ್ರತಿಭಟನೆ ನಡೆಸಿದರು. ಹೈಕೋರ್ಟ್ ಡಿಸಿಸಿ ಬ್ಯಾಂಕ್ಗೆ ಚುನಾವಣೆ ನಡೆಯುವಂತೆ ಸೂಚನೆ ನೀಡಿದರು. ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ. ಇದರಿಂದ ಬ್ಯಾಂಕ್ನ ಪರಿಸ್ಥಿತಿ ದಿನೇ ದಿನೇ ಹದಗೆಡುತ್ತಿದ್ದು ಕೂಡಲೇ ಬ್ಯಾಂಕ್ಗೆ ಚುನಾವಣೆ ನಡೆಸುವಂತೆ ಒತ್ತಾಯಿಸಿದರು. ಬಡವರ ಮತ್ತು ರೈತರ ಮಹಿಳೆಯರ ಜೀವನಾಡಿಯಾಗಿದ್ದಂಥ ಗ್ರಾಮೀಣ ಪ್ರದೇಶದ ಮಹಿಳೆಯರ ಜೀವನಾಡಿಯಾಗಿದ್ದಂಥ ಕೋಲಾರ ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ಇವತ್ತು ನಶಿಸಿ ಹೋಗುವಂಥ ಎಲ್ಲ ಲಕ್ಷಣಗಳು ಇವತ್ತು ಕಾಣಿಸ್ತಾ ಇದ್ದಾವೆ. ಇದರಲ್ಲಿ ರಾಜಕೀಯ ಕುತಂತ್ರಗಳು ಎದ್ದು ಕಾಣಿಸ್ತಾ ಇದ್ದಾವೆ. ಇವತ್ತು ರಾಜಕಾರಣಿಗಳು ಇವತ್ತು ಕೋಲಾರ ಜನಪ್ರತಿನಿಧಿಗಳೇನಿದ್ದಾರೆ ಕೋಟ್ಯಾಂತರ ರೂಪಾಯಿಗಳನ್ನು ಸಾಲವನ್ನು ತೆಗೆದುಕೊಂಡಿದ್ದಾರೆ, ಅವರು ಮರುಪಾವತಿ ಮಾಡ್ತಾ ಇಲ್ಲ. ಅದ್ರ ಜೊತೆಗೆ ಇವತ್ತು ರಾಜಕೀಯ ಡಿಸಿಸಿ ಬ್ಯಾಂಕ್ನಲ್ಲಿ ಅವರ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ರಾಜಕೀಯನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದರಿಂದ ಇವತ್ತು ಮಹಿಳೆಯರು ರೈತರು ಇವತ್ತು ಬೀದಿಗೆ ಬರ್ತಾ ಇದ್ದಾರೆ. ಇವತ್ತು ಏನು ಡಿಸಿಸಿ ಬ್ಯಾಂಕ್ಗೆ ಹೈಕೋರ್ಟ್ ಆದೇಶ ಆಗಿದೆ, ಡಿಸಿಸಿ ಬ್ಯಾಂಕ್ಗೆ ಕೂಡಲೇ ಚುನಾವಣೆ ನಡೆಸಿ ಡಿಸಿಸಿ ಬ್ಯಾಂಕ್ನ ಉಳಿಸಬೇಕು ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಆದೇಶ ಆಗಿದ್ರು ಕೂಡ ಜಿಲ್ಲಾಡಳಿತ ಇದುವರೆಗೂ ಕೂಡ ಚುನಾವಣೆ ದಿನಾಂಕ ನಿಗದಿ ಮಾಡಿಲ್ಲ, ಚುನಾವಣೆ ಮಾಡೋದಕ್ಕೆ ಮುಂದೋಗ್ತಾ ಇಲ್ಲ. ಇದರಲ್ಲಿ ರಾಜಕೀಯ ಕುತಂತ್ರಗಳು ಅಡಗಿದೆ. ಅದ್ರ ಜೊತೆಗೆ ಇವತ್ತು ರೈತರಾಗ್ಬೋದು, ಮಹಿಳೆಯರಾಗ್ಬೋದು, ಶ್ರೀಶಕ್ತಿ ಸಂಘಗಳಿಗೆ ಮತ್ತು ರೈತರಿಗೆ ಇವತ್ತು ಸಾಲವನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡಿದ್ದಾರೆ. ಸಾಲವನ್ನು ಕೊಡ್ತಾ ಇಲ್ಲ. ಶ್ರೀಶಕ್ತಿ ಸಂಘಗಳು ವರ್ಷ 6 ತಿಂಗಳಾಗಿದೆ ಸಾಲವನ್ನು ಕಟ್ಟಿ ಇದುವರೆಗೂ ಶ್ರೀಶಕ್ತಿ ಸಂಘಗಳಿಗೆ ಸಾಲವನ್ನು ಕೊಡ್ತಾ ಇಲ್ಲ. ಒಟ್ಟಾರೆ ಒಂದು ಕಾಲದಲ್ಲಿ ಮಹಿಳೆಯರ ಮತ್ತು ರೈತರ ಹೆಗಲಿಗೆ ಹೆಗಲು ಕೊಟ್ಟು ಅವರ ಅಭಿವೃದ್ಧಿಗಾಗಿ ಸಾಲ ನೀಡಿದ್ದ ಬ್ಯಾಂಕ್ ಇಂದು ರಾಜಕೀಯ ಮೇಲಾಟದಿಂದ ನಷ್ಟದ ಸುಳಿಗೆ ಸಿಲುಕಿ ಬ್ಯಾಂಕ್ ಅನ್ನ ಹೊಗಳುತ್ತಿದ್ದ ಮಹಿಳೆಯರು ಮತ್ತು ರೈತರಿಂದಲೇ ಇಡೀ ಶಾಪ ಹಾಕಿಸಿಕೊಳ್ಳುವ ಸ್ಥಿತಿಗೆ ತಲುಪಿದ್ದು ಮಾತ್ರ ದುರಂತವೇ ಸರಿ. ಈಗಲಾದರೂ ಬ್ಯಾಂಕ್ ಅನ್ನ ಸರಿದಾರಿಗೆ ತರಲು ಸಂಬಂಧಿಸಿದವರು ಯತ್ನಿಸಬೇಕಿದೆ. ಸತೀಶ್ ನ್ಯೂಸ್ ಟಿವಿ ಕೋಲಾರ. ಶ್ರೀಶಕ್ತಿ ಠೇವಣಿ ಎಂದು ಸಾಲಕ್ಕೆ ಜಮಾ ಮಾಡುತ್ತಿರುವ ಡಿಸಿಸಿ ಬ್ಯಾಂಕ್ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ತುಮಕೂರು ಜಿಲ್ಲೆಯ ವ್ಯಾಪ್ತಿಯಲ್ಲಿ ನೆನೆಗುದಿಗೆ ಬಿದ್ದಿರುವ ಹಾಗೂ ಅಪೂರ್ಣಗೊಂಡಿರುವ ರಸ್ತೆ ಕಾಮಗಾರಿಗಳ ವೀಕ್ಷಣೆಗೆ ಆಗಮಿಸಿದ ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆಗಳ ರಾಜ್ಯ ಸಚಿವ ವಿ ಸೋಮಣ್ಣ ಅವರನ್ನ ವಿಧಾನ ಪರಿಷತ್ ಸದಸ್ಯ ಚಿದಾನಂದ ಎಂ ಗೌಡ ಅವರು ಶಿರಾನ್ ನಗರದ ಮಿನಿ ವಿಧಾನಸೌಧದ ಬಳಿ ಸ್ವಾಗತಿಸಿದರು.
ತುಮಕೂರು ಜಿಲ್ಲೆಯ ವ್ಯಾಪ್ತಿಯಲ್ಲಿ ನೆನೆಗುತ್ತಿಗೆ ಬಿದ್ದಿರುವ ಹಾಗೂ ಅಪೂರ್ಣಗೊಂಡಿರುವ ರಸ್ತೆ ಕಾಮಗಾರಿಗಳ ವೀಕ್ಷಣೆಗೆ ಆಗಮಿಸಿದ ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆಗಳ ರಾಜ್ಯ ಸಚಿವ ವಿ ಸೋಮಣ್ಣ ಅವರನ್ನ ವಿಧಾನ ಪರಿಷತ್ ಸದಸ್ಯ ಚಿದಾನಂದ್ ಎಂ ಗೌಡ ಅವರು ಶಿರಾನಗರದ ಮಿನಿ ವಿಧಾನಸೌಧದ ಬಳಿ ಸ್ವಾಗತಿಸಿದರು. ನಂತರ ಜಿಲ್ಲೆಯ ವ್ಯಾಪ್ತಿಯಲ್ಲಿ ನೆನೆಗುದಿಗೆ ಬಿದ್ದಿರುವ ಹಾಗೂ ಅಪೂರ್ಣಗೊಂಡಿರುವ ರಸ್ತೆ ಕಾಮಗಾರಿಗಳನ್ನು ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆಗಳ ರಾಜ್ಯ ಸಚಿವ ವಿ ಸೋಮಣ್ಣ ಹಾಗೂ ವಿಧಾನ ಪರಿಷತ್ ಸದಸ್ಯ ಚಿದಾನಂದ್ ಎಂ ಗೌಡ ಅವರು ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಚಿದಾನಂದ ಗೌಡ ಮಾತನಾಡಿ, ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಶಿರಾನಗರದ ಹೈವೇ ರಸ್ತೆಯಲ್ಲಿ ಸರ್ವಿಸ್ ರಸ್ತೆ ಇಲ್ಲದಿರುವುದರಿಂದ ಅನೇಕ ಅಪಘಾತಗಳು ಸಂಭವಿಸುತ್ತಿರುತ್ತವೆ. ಆದ್ದರಿಂದ ಕೂಡಲೇ ಸಿರಾ ಬೈಪಾಸ್ಗೆ ಎರಡೂ ಬದಿಯಲ್ಲಿ ಸಮತೋಲನದ ಉದ್ದದಲ್ಲಿ 2 ಲೇನ್ ಸರ್ವಿಸ್ ರಸ್ತೆಯ ನಿರ್ಮಾಣ ಮಾಡಬೇಕು ಎಂದು ಮನವಿ ಸಲ್ಲಿಸಿದರು. ಉಳಿಯಾರ ಚಿಕ್ಕನಾಯಕನಹಳ್ಳಿ ರಸ್ತೆ 15-16 ವರ್ಷದ್ದು ತುಂಬ ಹಳೆಯ ಸ್ಕೀಮು. ಮೊನ್ನೆ ಸನ್ಮಾನ್ಯ ಗಡ್ಕರಿ ಸಾಹೇಬರು ರಿವ್ಯೂ ಮಾಡಿದಾಗ ಕರ್ನಾಟಕದಲ್ಲಿ ಇದೆ ತುಂಬ ಹಿಂದುಳಿದು, ಇದು ಭಾರಿ ತುಂಬ ಹಳೆಯ ಪ್ರಾಜೆಕ್ಟ್ ಇದು, ಅದನ್ನು ನೋಡಿ ಅಂದಿರು. ನಾನು ಈಗಾಗಲೇ ಯಾವುದು ನೆಲಮಂಗಲ ತುಮಕೂರು 45 ಕಿಲೋಮೀಟ್ರು 3-4 ದಿವಸಗಳು ಕೂತ್ಕೊಂಡು ಅದೊಂದು ಹಂತಕ್ಕೆ ತಂದಿದ್ದೀವಿ. ಇದು ಕೂಡ ಇವತ್ತು ನೋಡಿ ಇದಕ್ಕೊಂದು 15-20 ಕಾಯಕಲ್ಪ ಕೊಟ್ಟು ಇನ್ನೊಂದಷ್ಟು ಅಕ್ವಿಜೇಷನ್ ಆಗಬೇಕಾಗಿದೆ, ಅದಕ್ಕೂ ರೂಪ ಕೊಡ್ತೀವಿ. ಈ ಸಂದರ್ಭದಲ್ಲಿ ಚಿಕ್ಕನಾಯಕನಹಳ್ಳಿ ಶಾಸಕ ಸುರೇಶ್ ಬಾಬು, ಜೆಡಿಎಸ್ ಮುಖಂಡರಾದ ಉಗ್ರೇಶ್, ತಾಲೂಕು ಮಂಡಲ ಅಧ್ಯಕ್ಷರಾದ ಚಿಕ್ಕಣ್ಣ, ನಗರ ಮಂಡಲ ಅಧ್ಯಕ್ಷರಾದ ಗಿರಿಧರ್, ಪ್ರಧಾನ ಕಾರ್ಯದರ್ಶಿಗಳಾದ ನಟರಾಜಪೇಟೆ, ನಗರಸಭೆ ಮಾಜಿ ಅಧ್ಯಕ್ಷ ಆಂಜಿನಪ್ಪ, ಹಿರಿಯ ಮುಖಂಡರಾದ ಮುದ್ದೇವಹಳ್ಳಿ ರಾಮಕೃಷ್ಣಪ್ಪ ಮತ್ತಿತರರು ಹಾಜರಿದ್ದರು. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಬಾಗೇಪಲ್ಲಿ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ 2024ರ ಡಿಸೆಂಬರ್ 14ರಂದು ನ್ಯಾಯಾಲಯದಲ್ಲಿ ಬೃಹತ್ ರಾಷ್ಟ್ರೀಯ ಲೋಕ ಅದಾಲತ್ ನಡೆಯಲಿದೆ. ಕಕ್ಷಿದಾರರು ಲೋಕ ಅದಾಲತ್ ಸದುಪಯೋಗ ಪಡೆದುಕೊಳ್ಳಿ ಎಂದು ಹಿರಿಯ ಶ್ರೇಣಿ ನ್ಯಾಯಾಧೀಶೆ ಭಾರತಿರವರು ತಿಳಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ನ್ಯಾಯಾಲಯದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ನ್ಯಾಯಾಧೀಶೆ ಭಾರತಿ ಅವರು, ರಾಜಿಯಾಗಬಲ್ಲ ಅಪರಾಧಿಕ ಪ್ರಕರಣ, ಚೆಕ್ಕು ಅಮಾನ್ಯ, ಬ್ಯಾಂಕ್ ವಸೂಲಾತಿ, ಮೋಟಾರು ವಾಹನ ಅಪಘಾತ ಪರಿಹಾರ, ನ್ಯಾಯಾಧೀಕರಣ ಪ್ರಕರಣಗಳು, ಕಾರ್ಮಿಕ ವಿವಾದಗಳು, ವಿದ್ಯುತ್ ಹಾಗೂ ನೀರಿನ ಶುಲ್ಕಗಳು, ಆಸ್ತಿ ವಿಭಾಗ, ಬ್ಯಾಂಕ್ ಕ್ಲೈಮ್ಗಳು, ವೈವಾಹಿಕ ಭೂ ಸ್ವಾಧೀನ, ವೇತನ ಮತ್ತು ಭತ್ಯೆಗೆ ಸಂಬಂಧಿಸಿದ ಸೇವಾ ಪ್ರಕರಣಗಳು ಹಾಗೂ ಪಿಂಚಣಿ ಪ್ರಕರಣಗಳು, ಕಂದಾಯ ಹಾಗೂ ರಾಜಿಯಾಗಬಲ್ಲ ಸಿವಿಲ್ ಮತ್ತು ಇತರೆ ಪ್ರಕರಣಗಳನ್ನು ಲೋಕ ಅದಾಲತ್ ಮೂಲಕ ಬಗೆಹರಿಸಿಕೊಳ್ಳಬಹುದಾಗಿದೆ. ಇದರಿಂದ ಕಕ್ಷಿದಾರರಿಗೆ ಸಮಯ ಮತ್ತು ಶೀಘ್ರ ನ್ಯಾಯ, ಹಣ ಉಳಿತಾಯ ಆಗಲಿದೆ. ಅಲ್ಲದೆ ರಾಜಿಯಾದ ಪ್ರಕರಣಗಳ ಮೇಲೆ ಯಾವುದೇ ಅಪೀಲಿಗೆ ಅವಕಾಶವಿರುವುದಿಲ್ಲ. ರಾಜಿಯಾದ ಸಿವಿಲ್ ಪ್ರಕರಣಗಳಲ್ಲಿ ಕೋರ್ಟ್ ಶುಲ್ಕ ಹಿಂದಿರುಗಿಸಲಾಗುವುದು. ರಾಜಿ ಸಂಧಾನದ ಮೂಲಕ ತ್ವರಿತವಾಗಿ ಪ್ರಕರಣ ಇತ್ಯರ್ಥಗೊಂಡಲ್ಲಿ ಉಭಯ ಕಕ್ಷಿದಾರರು ಸುಖ, ಸಂತೋಷ, ನೆಮ್ಮದಿಯ ಜೀವನ ನಡೆಸಲು ಅನುಕೂಲವಾಗಲಿದೆ. ಅಲ್ಲದೆ ಆರ್ಥಿಕ ಹೊರೆಯು ತಪ್ಪಲಿದೆ ಎಂದು ತಿಳಿಸಿದರು. ಹಾಗಾಗಿ ವ್ಯಾಜ್ಯ ಪೂರ್ವ ಪ್ರಕರಣಗಳನ್ನು ಕೂಡ ನಾವು ಈ ಲೋಕ ಅದಾಲತಿನಲ್ಲಿ ರಾಜಿ ಸಂಧಾನದ ಮೂಲಕ ರಾಜಿ ಮಾಡಿಸ್ತೀವಿ. ವ್ಯಾಜ್ಯ ಪೂರ್ವ ಪ್ರಕರಣಗಳಂದರೆ ಇನ್ನೂ ಕೋರ್ಟ್ಗೆ ಬಂದಿರೋದಿಲ್ಲ, ರಿಜಿಸ್ಟರ್ ಆಗಿರೋದಿಲ್ಲ. ಅವು ಇದರಲ್ಲಿ ಯಾವುದು ಲೀಗಲ್ ಏಡಲ್ಲಿ PLC ಕೇಸ್ ಅಂತ ರಿಜಿಸ್ಟರ್ ಮಾಡಿ ನೋಟಿಸ್ ಕೊಟ್ಟಿರ್ತೀವಿ. ಅಂಥ ಪ್ರಕರಣಗಳಲ್ಲಿ ನೀವು ನೋಟಿಸ್ ಜಾರಿಯಾದ ಕೂಡಲೇ ಬಂದು ರಾಜಿ ಮಾಡಿಕೊಂಡ್ರೆ ಇನ್ನೂ ಕೋರ್ಟಲ್ಲಿ ರಿಜಿಸ್ಟರ್ ಆಗಿರಲ್ಲ. ಅಂತಹ ಪ್ರಕರಣಗಳು ಕೂಡ ಇದರಲ್ಲಿ ಲೋಕ ಅದಾಲತಿನಲ್ಲಿ ರಾಜಿ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇರುತ್ತದೆ. ಈ ಒಂದು ಅವಕಾಶವನ್ನ ನೀವೆಲ್ಲರೂ ಸದುಪಯೋಗ ಪಡಿಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಸಿವಿಲ್ JMFC ನ್ಯಾಯಾಧೀಶ ಮಂಜುನಾಥಾಚಾರಿ, ವಕೀಲರ ಸಂಘದ ಅಧ್ಯಕ್ಷ ಎ ನಂಜುಂಡಪ್ಪ, ಸರ್ಕಾರಿ ಅಭಿಯೋಜಕ ಚಿನ್ನಸ್ವಾಮಿ, ಹಿರಿಯ ವಕೀಲರಾದ ನರಸಿಂಹರೆಡ್ಡಿ, ಕರುಣಾಸಾಗರ್ ರೆಡ್ಡಿ, ಅಲ್ಲಾ ಬಕಾಶ್ ಮತ್ತಿತರರು ಭಾಗವಹಿಸಿದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಸಂಬಂಧಪಟ್ಟಂತಹ ಅಪಘಾತಗಳಿಗೆ ಕಾರ್ತಿಕ ಮಾಸದ ಗೌರಿ ಹುಣ್ಣಿಮೆ ಪ್ರಯುಕ್ತ ನಗರದ ಗೌರಿ ವಲ್ಲಭೇಶ್ವರನ ವಾರ್ಷಿಕ ಬ್ರಹ್ಮ ರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಗೌರಿಬಿದನೂರು ನಗರದ ಬಜಾರ್ ರಸ್ತೆಯಲ್ಲಿರುವ ಪುರಾತನ ದೇವಾಲಯ ಗೌರಿ ವಲ್ಲಭೇಶ್ವರನ ದೇವಾಲಯದಲ್ಲಿ ಗುರುವಾರ ರಾತ್ರಿ ಗಿರಿಜಾ ಕಲ್ಯಾಣೋತ್ಸವ ನಡೆಯಿತು. ಶುಕ್ರವಾರ ಮುಂಜಾನೆ ಅಭಿಷೇಕ, ಮಧ್ಯಾಹ್ನದ ವೇಳೆಗೆ ನಗರದ MJ ವೃತ್ತದಲ್ಲಿ ಹೋಮ ಹವನಗಳನ್ನು ನಡೆಸಿ ರಥೋತ್ಸವಕ್ಕೆ ನಗರಸಭೆ ಆಯುಕ್ತರಾದ DM ಗೀತಾ ಮತ್ತು ಭಕ್ತಾದಿಗಳು ಸೇರಿ ರಥೋತ್ಸವವನ್ನು ಎಳೆದು ದೇವರ ಕೃಪೆಗೆ ಪಾತ್ರರಾದರು. ನೆರೆದಿದ್ದ ಭಕ್ತರಿಗೆ ತೀರ್ಥ ಪ್ರಸಾದ ವಿತರಿಸಲಾಯಿತು. ರಥೋತ್ಸವದಲ್ಲಿ ವೀರಗಾಸೆ, ಹೆಬ್ಬುಲಿ ಕುಣಿತ ಸೇರಿದಂತೆ ವಿವಿಧ ಕಲಾ ತಂಡಗಳು ಭಾಗವಹಿಸಿದ್ವು.
ನಗರಸಭೆಯ ಸದಸ್ಯ ಮಾರ್ಕೆಟ್ ಮೋಹನ್, ಚಂದನ್, ಅನಂತ ಶರ್ಮಾ, ಚಂದ್ರಶೇಖರ್, ಶಿವು ಮತ್ತು ದೇವಸ್ಥಾನದ ಸಮಿತಿ ಅಧ್ಯಕ್ಷರಾದ ಕೆಎಲ್ಎನ್ ಸುರೇಶ್, ಉಪಾಧ್ಯಕ್ಷ ಕೆಎಸ್ ಸುರೇಶ್, ಈಶ್ವರಿ ಪ್ರಸಾದ್, ಕೆವಿ ಶಿವಶಂಕರ, ಕಗ್ಗಂಟಿ ಕುಟುಂಬಸ್ಥರು ಸೇರಿದಂತೆ ಇನ್ನು ಮುಂತಾದವರು ಭಾಗವಹಿಸಿದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಮಾಲೂರು ತಾಲೂಕಿನಲ್ಲಿರುವ ಪುರಾಣ ಪ್ರಸಿದ್ಧ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಇಂದು ಹುಂಡಿ ಎಣಿಕೆ ಕಾರ್ಯ ನಡೆಯಿತು. ಬೆಳಗ್ಗೆ 11ರಿಂದ ಆರಂಭವಾದ ಹುಂಡಿ ಎಣಿಕೆ ಕಾರ್ಯವು ಸಂಜೆ ಆದರೂ ಮುಗಿಯಲಿಲ್ಲ. ಹುಂಡಿ ಎಣಿಕೆ ಕಾರ್ಯದಲ್ಲಿ ತಾಲೂಕಿನ ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ಕೆನರಾ ಬ್ಯಾಂಕ್ ಸಿಬ್ಬಂದಿ ಮತ್ತು ದೇವಾಲಯದ ಸಿಬ್ಬಂದಿ ಭಾಗವಹಿಸಿದರು. 500, 200, 100 ರು, 50 ರು, 20 ರು, 10 ರು, 500 ನೋಟುಗಳನ್ನು ಮಾತ್ರ ಎಣಿಕೆ ಕಾರ್ಯ ನಡೆದು ಸಂಜೆ 7 ಗಂಟೆ ಆದರೂ ಮುಗಿಯಲಿಲ್ಲ. ಚಿಲ್ಲರೆ ಹಣ ಹಾಗೂ ಹುಂಡಿಯಲ್ಲಿ ಸಂಗ್ರಹವಾಗಿದ್ದ ಚಿನ್ನ ಹಾಗೂ ಬೆಳ್ಳಿಯನ್ನು ಪುನಃ ಹುಂಡಿಗೆ ಹಾಕಲಾಗಿದೆ. 3 ತಿಂಗಳು 15 ದಿನಗಳಲ್ಲಿ 76,79,245 ರೂಪಾಯಿ ಸಂಗ್ರಹವಾಗಿದೆ ಎಂದು ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಟಿ ಸೆಲ್ವಮಣಿ ತಿಳಿಸಿದರು. ಈ ಸಂದರ್ಭದಲ್ಲಿ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯ ಮಾಜಿ ಅಧ್ಯಕ್ಷ ಟಿಆರ್ ವೆಂಕಟೇಶ್ ಗೌಡ, ಜಿಲ್ಲಾ ಸೂಪರಿಂಟೆಂಡೆಂಟ್ ಪ್ರಸಾದ್, ದೇವಾಲಯ ಫೇಶ್ಕರ್ ಚಲುವಸ್ವಾಮಿ, ಕಂದಾಯ ಇಲಾಖೆ ಉಪ ತಹಶೀಲ್ದಾರ್ ಚೇತನ್, ಚಿಕ್ಕ ತಿರುಪತಿ ಕಂದಾಯ ಗ್ರಾಮದ ಗ್ರಾಮ ಲೆಕ್ಕಾಧಿಕಾರಿ ರೂಪೇಂದ್ರ, ಪೊಲೀಸ್ ಇಲಾಖೆಯ ವೆಂಕುಬಾರಾವ್, ಯಶವಂತ್ ರಾವ್ ಹಾಗೂ ಕೆನರಾ ಬ್ಯಾಂಕ್ ಸಿಬ್ಬಂದಿ ಮತ್ತು ದೇವಾಲಯದ ಸಿಬ್ಬಂದಿ ಹಾಜರಿದ್ದರು. ಕೇಶವ್, ನ್ಯೂಸ್ ಟಿವಿ, ಮಾಲೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತಿದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದ ಹೃದಯ ಭಾಗದಲ್ಲೊಂದು ಸುಸಜ್ಜಿತ ಬಡಾವಣೆ ಶ್ರೀರಂಗ ಕುಟೀರ. ರಾಷ್ಟ್ರೀಯ ಹೆದ್ದಾರಿ 69ರ ಎಂಜಿ ರಸ್ತೆಯ ಎಪಿಎಂಸಿ ಮಾರುಕಟ್ಟೆಗೆ ಸಮೀಪ 40 ಎಕರೆಗಳ ವಿಶಾಲ ಪ್ರದೇಶದಲ್ಲಿ ನಿರ್ಮಾಣವಾಗಿರುವ ಕೂಡ ಮತ್ತು ರೇರಾ ಅನುಮೋದಿತ ನಿವೇಶನಗಳು ಮಾರಾಟಕ್ಕೆ ಲಭ್ಯ. ವಿಶಾಲವಾದ ರಸ್ತೆಗಳು, ಉದ್ಯಾನವನ, ಕ್ಲಬ್ ಹೌಸ್ ಸೇರಿದಂತೆ ಎಲ್ಲ ಅಗತ್ಯ ಸೌಲಭ್ಯಗಳನ್ನು ಹೊಂದಿರುವ ಚಿಕ್ಕಬಳ್ಳಾಪುರ ನಗರದ ದೊಡ್ಡ ಬಡಾವಣೆ ಶ್ರೀರಂಗ ಕುಟೀರ. ನಿವೇಶನ ಖರೀದಿಸಲು ಬ್ಯಾಂಕ್ ಸಾಲ ಸೌಲಭ್ಯ ಲಭ್ಯ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಬಾಗೇಪಲ್ಲಿ ತಾಲೂಕಿನ ದೇವರಗುಡಿಪಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ನಡೆದ ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ವೃತ್ತ ನಿರೀಕ್ಷಕ ಪ್ರಶಾಂತ್ ವರ್ಮಿ ಮಾತನಾಡಿ, ಪ್ರತಿ ವರ್ಷ ನವೆಂಬರ್ 14ರಂದು ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಮಕ್ಕಳ ದಿನಾಚರಣೆಯು ಯುವ ಮನಸ್ಸುಗಳ ಬಗ್ಗೆ ಅವರ ಆಳವಾದ ಪ್ರೀತಿ ಮತ್ತು ಕಾಳಜಿಗೆ ಸಾಕ್ಷಿಯಾಗಿದೆ. ಇಂದಿನ ಮಕ್ಕಳು ನಾಳಿನ ಭಾರತವನ್ನು ರೂಪಿಸುತ್ತಾರೆ. ನಾವು ಅವರನ್ನು ಬೆಳೆಸುವ ರೀತಿ ದೇಶದ ಭವಿಷ್ಯವನ್ನು ನಿರ್ಧರಿಸುತ್ತದೆ ಎಂದರು. ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕ ಶಿಕ್ಷಕಿಯರು, ಶಾಲಾ ಮಕ್ಕಳು, ಪೊಲೀಸ್ ಪೇದೆ ನೂರ್ ಬಾಷಾ, ಶ್ರೀಪತಿ, ರಾಜಪ್ಪ ಸೇರಿದಂತೆ ಇತರರು ಹಾಜರಿದ್ದರು. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಮಂಡಲ ಪೂಜೆ ಇಂದಿನಿಂದ ಆರಂಭವಾಗಿದ್ದು, ಭಕ್ತರು ರಥಾಚರಣೆಗೆ ಮಾಲಾಧಾರಣೆ ಧರಿಸುವ ಕಾರ್ಯ ಆರಂಭವಾಗಿದೆ. ಇನ್ನು ಇಂದಿನಿಂದ ಇಡುಮುಡಿ ಹೊತ್ತು ಭಕ್ತರು ಶಬರಿಮಲೆ ಯಾತ್ರೆ ಆರಂಭಿಸಿದ್ದಾರೆ. ಅಂದ ಹಾಗೆ ದೇವನಹಳ್ಳಿ ತಾಲೂಕಿನ ವಿಜಯಪುರದ ಕೆರೆಕೋಡಿ ಬಳಿ ಇರೋ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಇಂದಿನಿಂದ ಭಕ್ತರು ಇಡುಮುಡಿ ಕಟ್ಟಿ ಶಬರಿಮಲೆ ಯಾತ್ರೆ ಕೈಗೊಂಡರು.
ದೇವಾಲಯದ ಗುರುಸ್ವಾಮೀಜಿ ಜೆ.ವಿ. ಮುನಿರಾಜ ಸ್ವಾಮಿಗಳು ಮಂಡಲ ಪೂಜೆಯನ್ನು ಆರಂಭಿಸಿದ್ದು, ಇಂದಿನಿಂದ ಅಯ್ಯಪ್ಪ ಭಕ್ತರಿಗೆ ಇಡುಮುಡಿ ಕಟ್ಟಿ ಯಾತ್ರೆ ಕೈಗೊಳ್ಳುವ ಎಲ್ಲ ಭಕ್ತರಿಗೆ ಶುಭ ಕೋರಿದ್ರು. ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಇಲ್ಲೇ ಇರುವ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಕೆ.ಎಚ್. ಪುಟ್ಟಸ್ವಾಮಿ ಗೌಡ ನೇತೃತ್ವದಲ್ಲಿ ಮತ್ತು ತಹಸೀಲ್ದಾರ್ ಮಹೇಶ್ ಎಸ್. ಪತ್ರಿ ಮಾರ್ಗದರ್ಶನದಲ್ಲಿ ಹಾಗೂ ಶಿಕ್ಷಣ ಪ್ರೇಮಿಗಳ ಸಹಕಾರದಿಂದ ಇಡೀ ರಾಜ್ಯದಲ್ಲಿಯೇ ಪ್ರಪ್ರಥಮ ಬಾರಿಗೆ ತಾಲೂಕಿನ ವಿದ್ಯಾರ್ಥಿಗಳ ಕನಸನ್ನು ನನಸು ಮಾಡಲು ಶಾಸಕರ ಮಾದರಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕೇಂದ್ರ ಆರಂಭಿಸಲಾಗಿದೆ. ಸರ್ಕಾರಿ ಉದ್ಯೋಗ ಪಡೆದು ಸರ್ಕಾರಿ ನೌಕರರಾಗಿ ಅಥವಾ ಅಧಿಕಾರಿಯಾಗಿ ದೇಶಕ್ಕೆ ಸೇವೆ ಸಲ್ಲಿಸಬೇಕು ಮತ್ತು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬೇಕೆಂದು ಕನಸನ್ನು ಹೊತ್ತ ತಾಲೂಕಿನ ಉದ್ಯೋಗಾಂಕ್ಷಿಗಳು ಕೇಂದ್ರ ಸರ್ಕಾರದ ಹಾಗೂ ರಾಜ್ಯ ಸರ್ಕಾರದ ವಿವಿಧ ಹುದ್ದೆಗಳಿಗೆ ಆಯ್ಕೆಯಾಗಲು ಎದುರಿಸಬೇಕಿರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಯನ್ನು ಈ ಕೇಂದ್ರವು ಒದಗಿಸುತ್ತಿದೆ. ಬೆಂಗಳೂರು ಹಾಗೂ ಧಾರವಾಡದ ಪ್ರತಿಷ್ಠಿತ ತರಬೇತಿ ಕೇಂದ್ರದ ಸಿಬ್ಬಂದಿಗಳೊಂದಿಗೆ ಬೋಧನೆ, ಸುಸಜ್ಜಿತ ಗ್ರಂಥಾಲಯ ಹಾಗೂ ವಾಚನಾಲಯ ಮತ್ತು ವೈಫೈ ವ್ಯವಸ್ಥೆ, ವಾರಕ್ಕೊಮ್ಮೆ ಪರೀಕ್ಷೆಗಳು ಮತ್ತು ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ, ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ, ಸಾಧಕರಿಂದ ಪ್ರೇರಣಾ ತರಗತಿಗಳು ನಡೆಯುವ ದಿನಗಳಂದು ಸ್ಪರ್ಧಾರ್ಥಿಗಳಿಗೆ ಉಚಿತ ಊಟದ ವ್ಯವಸ್ಥೆಯೊಂದಿಗೆ ನಗರದ ಹೊರವಲಯದಲ್ಲಿರುವ ಅಂಬೇಡ್ಕರ್ ಅಧ್ಯಯನ ಕೇಂದ್ರ, ಸಮಾನತಾ ಸೌಧದಲ್ಲಿ ವಾರಾಂತ್ಯದ ತರಗತಿಗಳು 2024 ಜುಲೈ ತಿಂಗಳಿನಿಂದ ನಡೆಯುತ್ತಿವೆ. ಕೋವಿಡ್ ಹಗರಣ ತನಿಖೆ ನಡೆಸಲು ಕ್ಯಾಬಿನೆಟ್ ಉಪ ಸಮಿತಿ ಮೇಲೆ ನಂಬಿಕೆ ಇಲ್ಲದೆ ಎಸ್ಐಟಿ ತನಿಖೆಗೆ ವಹಿಸಿದ ರಾಜ್ಯ ಸರ್ಕಾರ, ಸಂಸದ ಡಾಕ್ಟರ್ ಕೆ. ಸುಧಾಕರ್ ಲೇವಡಿ. ಗಗನಕ್ಕೇರಿದ ಈರುಳ್ಳಿ ಬೆಳ್ಳುಳ್ಳಿ ದರಗಳು, ಹಾಡ ಹಗಲಿನಲ್ಲೇ ಗ್ರಾಹಕರ ಸೋಗಿನಲ್ಲಿ ಬಂದ ಮುಸುಕುದಾರಿ, ಸಾವಿರಾರು ರೂಪಾಯಿ ಮೌಲ್ಯದ ಬೆಳ್ಳುಳ್ಳಿ ಮೂಟೆ ಕದ್ದು ಪರಾರಿ. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಕ್ಷೇತ್ರದಲ್ಲಿ ಅಭಿವೃದ್ಧಿ ಯೋಜನೆಗಳಿಗೆ ಹಿನ್ನಡೆ, ಕಾಂಗ್ರೆಸ್ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ. ಗೌರಿಬಿದನೂರು ತಾಲೂಕು ನ್ಯಾಮಗುಂಡ್ಲು ಗ್ರಾಮ ಪಂಚಾಯಿತಿಯಲ್ಲಿ 15ನೇ ಹಣಕಾಸು ಯೋಜನೆಯಲ್ಲಿ ಅವ್ಯವಹಾರ, ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಲೋಕಾಯುಕ್ತಕ್ಕೆ ದೂರು. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.